ಚಳ್ಳಕೆರೆ ಭಾಗ ಕಂಪ್ಲೀಟ್ಲಿ ಮಳೆಯಾಶ್ರಿತ ಆಗಿರೋದ್ರಿಂದ ಇಂಥ ಒಂದು ಭಾಗದಲ್ಲಿ ನಾವು ಈ ಎಣ್ಣೆ ಕಾಳುಗಳನ್ನ ಈಗ ನಾವು ಗ್ರೌಂಡ್ ನಟ್ ಏನು ಶೇಂಗಾನ ಬೆಳೀತಾ ಇದ್ರಿ, ಅದ್ರ ಜೊತೆ ಈಗ ನಾವು ಸೂರ್ಯಕಾಂತಿ ಮೊದಲಿತ್ತು, ಅದು ಕೂಡ ಕಡಿಮೆ ಆಗ್ತಾ ಬಂತು. ಈಗ ಸ್ಯಾಫ್ಲರ್ ಕುಸುಬೆ ಅಂತ ನಾವೇನು ಹೇಳ್ತೀವಿ, ಇದನ್ನೆಲ್ಲ ಮೊದಲು ಸುಮಾರು ಒಂದು 10-20 ವರ್ಷದಿಂದ ಸುಮಾರು ಜನ ಬೆಳೀತಿದ್ರು. ಈಗ ನಮ್ಮ ಡ್ರೈ ಲ್ಯಾಂಡ್ ಸಿಚುವೇಶನ್ಸ್ಗೆ, ಏನು ಮಳೆಯಾಶ್ರಿತ ಪ್ರದೇಶಕ್ಕೆ ತುಂಬ ಸೂಟಬಲ್ ಕ್ರಾಪ್ ಇದು. ಇದರಲ್ಲಿ ನೀವು ಕಡಿಮೆ ಖರ್ಚಲ್ಲಿ ಇಳುವರಿ ತಕ್ಕ ಮಟ್ಟಿಗೆ ಬಂದ್ರೂ ನಿಮಗೆ ಖರ್ಚು ಕಡಿಮೆ ಅಂದರೆ ಆದಾಯ ಜಾಸ್ತಿ ಆಗುತ್ತೆ. ಮತ್ತು ಈ ಒಂದು ವಾತಾವರಣಕ್ಕೆ ಹೆಚ್ಚು ನೀರನ್ನು ಕೊಡೋ ಅನಿವಾರ್ಯತೆ ಬರೋದಿಲ್ಲ ಆ ಬೆಳೆಗೆ. ಹಾಗಾಗಿ ಆ ಬೆಳೆಗಳನ್ನ ನಾವು ಇನ್ನೂ ಈ ಒಂದು ಭಾಗದಲ್ಲಿ ಪ್ರಮೋಟ್ ಮಾಡೋಂಥ ಅನಿವಾರ್ಯತೆ ಇದೆ. ಯಾಕಂದರೆ ಇತ್ತೀಚೆಗೆ ನಾವು ಎಣ್ಣೆ ಕಾಳುಗಳು ಬೇರೆ ಬೇರೆ ಕಡೆಯಿಂದ ನಾವು ಎಣ್ಣೆ ಪದಾರ್ಥಗಳನ್ನ ಬೇರೆ ದೇಶದಿಂದ ನಾವು ನಮ್ಮ ದೇಶಕ್ಕೆ ತೊಗೊಂಬರ್ತಿರೋದ್ರಿಂದ ನಮ್ಮಲ್ಲೇ ಈಗ ಆ ಒಂದು ಬೆಳೆಗಳ ಪ್ರದೇಶವನ್ನು ವಿಸ್ತರಣೆ ಮಾಡಿದ್ದೆ ಆದಲ್ಲಿ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ, ನಮ್ಮ ದೇಶಕ್ಕೆ ಅದು ಒಳ್ಳೆಯದಾಗುತ್ತೆ ಅಂತ ಭಾವಿಸ್ತಾ ಎಲ್ಲ ರೈತ ಬಾಂಧವರು ಈ ಒಂದು ಏನು ಕುಸುಬೆ ಬೆಳೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮಿಂದ ಕಾರ್ಯಾಗಾರನ ಕೂಡ ಆಯೋಜನೆ ಮಾಡ್ತೀವಿ. ಯಾರಾದರೂ ಇಂಟ್ರೆಸ್ಟೆಡ್ ರೈತರು ನಾವು ಬೆಳಿತೀವಿ ಅಂತ ನಮ್ಮ ಮುಂದೆ ಬಂದರೆ ದಯಮಾಡಿ ಆ ಎಲ್ಲ ರೈತರಿಗೂ ನಾವು ನಮ್ಮ ಇಲಾಖೆ ವತಿಯಿಂದ ಮತ್ತು ವಿಜ್ಞಾನಿಗಳಿಂದ ತಾಂತ್ರಿಕತೆಗಳು ಮತ್ತು ಹೇಗೆ ಇದು ಮಾಡಬೇಕು ಅನ್ನೋದ್ರ ಬಗ್ಗೆಲ್ಲ ನಾವು ಕ್ರಮ ವಹಿಸ್ತೀವಿ ಅಂತ ಹೇಳ್ತಾ, ರೈತರು ಈ ಥರ ಸುಮ್ಮನೆ ಯಾವುದೋ ಒಂದು ದುಡ್ಡನ್ನು ಖರ್ಚು ಮಾಡ್ಕೊಳಕ್ಕೆ ಹೋಗೋದ್ರ ಬದಲು ನಿಮ್ಮಲ್ಲಿ ನೀರಿಲ್ಲ ಅಂದಾಗ ಆ ಪ್ರದೇಶದಲ್ಲಿ ಇಂಥ ಬೆಳೆಗಳನ್ನ ಬೆಳೆಯೋದಕ್ಕೆ ಸ್ವಲ್ಪ ತಾವು ಗಮನ ಹರಿಸಿದ್ದೆ ಆದಲ್ಲಿ ತಮ್ಮ ಭೂಮಿಲಿ ಸೂಕ್ತವಾದ ಬೆಳೆಗಳನ್ನ ಬೆಳೆದು ತಾವು ಆದಾಯನ ಗಳಿಸ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಇಲಾಖೆಯಿಂದ ನಾವು ಕೊಡೋದಕ್ಕೆ ಸಿದ್ಧರಿದ್ದೀವಿ. ಧನ್ಯವಾದ.